ಸೊ ಸಪ್ರೇಟ್ ತೆಗೆದಿಟ್ಕೊಂಡು ಈ ಗೊಜ್ಜು ಮೇಲೆ ರೈಸ್ನ ನಾವು ಬಾಸ್ಮತಿ ರೈಸ್ ಆಗಲೇ ಏನು ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನ ಸ್ವಲ್ಪನೇ ಈಗ ಹಾಕ್ಬೇಕು. ನೋಡಿ ಇಲ್ಲಿ ಈ ಥರ ಸ್ವಲ್ಪನೇ ಹಾಕಬೇಕು. ಇದಾದ್ಮೇಲೆ ಈಗ ನೋಡಿ ಫುಡ್ ಕಲರ್ ಯೂಸ್ ಮಾಡ್ತಾರೆ ಎಲ್ಲರೂ, ಬಟ್ ನಾವು ಹೆಲ್ತಿ ಆಗಿರಲಿ ಅಂತ ಅಂದ್ಬಿಟ್ಟು ಅರಿಶಿನ ನೀರು ಮಾಡಿಕೊಂಡು ಅರಿಶಿನದ ನೀರು ಬಳಸಿದ್ದೀನಿ. ಸೊ ನೆಕ್ಸ್ಟ್ ಬ್ರೌನ್ ಕಲರ್ ಮಾಡ್ಕೊಂಡಿರೋ ಈರುಳ್ಳಿನ ಒಂದು ಸ್ವಲ್ಪ ಹಾಕ್ಬಿಟ್ಟು ನೆಕ್ಸ್ಟ್ ಏನು ಗೊಜ್ಜನ್ನ ನಾವು ಎತ್ತಿ ಇಟ್ಕೊಂಡಿದ್ವಿ ಅದನ್ನೆಲ್ಲ ಹಾಕ್ಬಿಟ್ಟು ಫುಲ್ಲು ಅನ್ನೋದು ಮುಂದೆ ಅಂದರೆ ವೈಟ್ ಅನ್ನನೇ ಕಾಣಬಾರ್ದು ಅಲ್ಲಿ ಮಟ್ಟಕ್ಕೆ ಹಾಕಬೇಕು. ಬಟ್ ನಮ್ಮದು ಸ್ವಲ್ಪ ರೈಸ್ ಕಮ್ಮಿನೇ ಇತ್ತು, ನಾನು ಮುಕ್ಕಾಲು ಪಾವ್ ಅಷ್ಟೇ ಹಾಕ್ಕೊಂಡಿದ್ದು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಅದ್ರ ಮೇಲೆ ಮತ್ತೆ ರೈಸ್ ಎಲ್ಲ ಹಾಕಿಬಿಟ್ಟು ಮತ್ತೆ ತುಪ್ಪ ಹಾಕಿ ಅದ್ರ ಮೇಲೆ. ಸೊ ನೆಕ್ಸ್ಟು ಅರಿಶಿನ ನೀರು ಸ್ವಲ್ಪ ಹಾಕಿ ನೆಕ್ಸ್ಟು ಪುದೀನ ಸಾಂಬಾರು ಸೊಪ್ಪು ಇಷ್ಟೆಲ್ಲ ಹಾಕಿಬಿಟ್ಟು ಮತ್ತೆ ಈರುಳ್ಳಿ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಿತ್ತಲ್ಲ ಸೊ ಅದನ್ನು